ಇದೇನಿದು? ನನ್ನ ತಂಗಿಯು ಹೋದ ಮೇಲೆ ನನ್ನ ಮನಸ್ಸಿಗೆ ತುಂಬಾ ಕಳವಳ ಉಂಟಾಗುತ್ತಿರೋದಲ್ಲ. ಜಾಗೃತೆಯಾಗಿ ಹೋಗಿ ನೋಡುವೆನು. ಇದೇನಿದು? ದಾರಿಯಲ್ಲಿ ಬರೀ ಅಪಶಕುನಗಳೇ ಕಾಣುತ್ತಿರೋಲ್ಲ. ಅರಮನೆ ಒಳಗೆ ಹೋಗಿ ನೋಡುವೆನು. ಇದೇನಿದು? ನನ್ನ ಸಹೋದರಿಯು ಅರಮನೆಯಲ್ಲಿಯೂ ಕಾಣುತ್ತಿಲ್ಲವಲ್ಲ. ಪರಮಾತ್ಮ, ಮಕ್ಕಳಿರ ಆ ಬಾವಿಯ ತಳಭಾಗದಲ್ಲಿ ನಿಮ್ಮ ತಾತನವರಿರುವರು. ಅಲ್ಲಿಗೆ ಹೋದರೆ ಹೊಟ್ಟೆ ಹಸಿವು ನೀರನ್ನು ಸಹ ನೀವು ಕೇಳುವುದಿಲ್ಲ. ಒಬ್ಬೊಬ್ಬರಾಗಿ ಬಾವಿಯಲ್ಲಿ ಇಳಿಯೋರಾಗಿ ನಿಮ್ಮ ಹಸಿವೆಲ್ಲವೂ ನೀಗುವುದು. ಮಕ್ಕಳೇ, ನನ್ನ ಮಾತನ್ನು ಕೇಳೋರಾಗಿ ಕನ್ನಗಳೇ ನನ್ನ ಮಾತನ್ನು. ಬಾವಿ ಇಳಿದರೆ ನಮಗೆ ಹಸಿವಾಗುವುದಿಲ್ಲ, ನಿದ್ದೆ ಆಹಾರ ಏನೂ ಸಹ ಬೇಡವಾಗ. ಈ ತಾಯಿಯ ಮಾತನ್ನು ನೀವು ಕೇಳುವುದಿಲ್ಲವೇ? ಬನ್ನಿ ಮಕ್ಕಳಿಲ್ಲ. ಮಕ್ಕಳಿರ, ನಿಮ್ಮನ್ನಗಲಿ ನಾನೇ ಕೈಯಾರೆ ಬಾವಿಗೆ ಕಂದ. ಬೇಡವಮ್ಮ, ನೀನೊಬ್ಬ ಎದ್ದು ಹಠ ಮಾಡಬೇಡ. ಸತ್ತಿದ್ದಾರೆ, ನಾನು ಸಾಯೋದಿಲ್ಲ ಅಮ್ಮ. ನಿನ್ನನ್ನು ಕೂಲಿ ನಾಲಿ ಮಾಡಿ ಅವರನ್ನು ಸಾಕುವೇನಮ್ಮ. ದಯವಿಟ್ಟು. ಪರಮಾತ್ಮ, ಎಂತಹ ಕಷ್ಟವನ್ನು ಕೊಡ್ತಿರುವೆ ತಂದೆ. ನಿನಗಿನ್ನೂ ದಯಮಾಡದೆ ಏಕೆ ಈ ರೀತಿ ಕಷ್ಟವನ್ನು ಕೊಡುವೆ ದೇವ? ಏಕೆ ಈ ರೀತಿ? ಶನಿದೇವನೇ ದಯಮಾಡದೆ ಬರಿದಾದ ಬಾಳದೆ ಬರಬಾರದೆ. ಶನಿದೇವನೇ
ಪರವಾಗಿಲ್ಲ, ಕೂಲಿಯಾದರೂ ಮಾಡಿ ನಿನ್ನನ್ನು ಸಾಕುವೆನು ಅಮ್ಮ. ನನ್ನನ್ನು ಸಾಯಲು ಕುಮಾರ. ಬೇಡಮ್ಮ. ನನ್ನನ್ನು ಕೂಲಿಯನ್ನು ಮಾಡಿ ನೀನು ನನ್ನನ್ನು ಸಾಕುವೆಯ? ಹಣೆ ಬರ ಹೀಗಿರುವಾಗ ಯಾರು ಇರುತ್ತಾರೆ ಮಾಡಲು ಸಾಧ್ಯ? ಇದೆಲ್ಲವೂ ಶನಿದೇವನಿಗೆ ಅರ್ಪಿತವಾಗಲು ನನ್ನ ಮಾತುಗಳನ್ನು ಕೇಳುತ್ತಂದ. ಬೇಡ ಅಮ್ಮ, ಬೇಡ ಮಗನೇ, ಅಡ್ಡ ಮಾಡಬೇಡ ಅಮ್ಮ, ಬೇಡ ಅಮ್ಮ, ಬೇಡ ಅಮ್ಮ, ಅಮ್ಮ. ಎಲ್ಲಿ ಮಕ್ಕಳಿರ ಮಕ್ಕಳೇ? ಎಲ್ಲಿ 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 ನನ್ನ ಮಕ್ಕಳು? ಇನ್ನೆಲ್ಲಿ ನನ್ನ ಮಕ್ಕಳು? ನಾನು 9 ತಿಂಗಳು ಒಂದು ಎಂತ ಮಕ್ಕಳನ್ನು ನಾನೇ ನನ್ನ ಕೈಯಾರ ಈ ಬಾವಿಗೆ ಹಾಕಿದ್ರಲ್ಲ ದೇವ. ಅಯ್ಯೋ, ನನ್ನಂತ ಈ ಕಷ್ಟವನ್ನು ಇಲ್ಲಿ ಯಾರಲ್ಲಿಗೂ ಕೊಡಬೇಡ ದೇವ, ಯಾರಲ್ಲಿಯೂ ಕೊಡಬೇಡ. ನಿನ್ನ ಮಾಯನ್ನು ಅರಿಯಲು ಸಾಧ್ಯತೆ ನನ್ನ ಮಕ್ಕಳಿಲ್ಲ. ಎಲ್ಲಿ 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 ನನ್ನ ಮಕ್ಕಳು ಪರಮಾತ್ಮ? ನನ್ನ ಮಕ್ಕಳಿಲ್ಲದೆ ನಾನು ಹೇಗೆ ತಾನೇ ಜೀವಿಸಲಿ? ಮಕ್ಕಳಿರ ಮಕ್ಕಳಿರ ಮಾತನಾಡಿ ಕನ್ನಡವೇ ಮಾತನಾಡಿ. ನನ್ನಂತ ಪಾಪಿ ಯಾರಿರಬಾರದು. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಣು ಮಕ್ಕಳು ಮಕ್ಕಳಿಲ್ಲದೆ ಬಳಲಾಡುತ್ತಿದ್ದಾರೆ. ಆದರೆ ನಾನು ನನ್ನಂತ ತಾಯಿ ಜಗತ್ತಿನಲ್ಲಿ ಯಾರು ಇಲ್ಲ ಹೇಳು? ಮಕ್ಕಳಿರ ಇಲ್ಲ, ನನ್ನ ಮಕ್ಕಳ ಮೇಲೆ ನಾನು ಸಹ ಬದುಕುವುದಿಲ್ಲ. ಮಕ್ಕಳಿರ ನಾನು ಬರುವೆನು. ಇದೇನಿದು? ನನ್ನ ಮಾಂಗಲ್ಯವು ನನ್ನ ಲಾಟಿ ಕೊಡಿತಿರುವುದಲ್ಲ. ಹಾಗಾದರೆ ನನ್ನ ಪತಿಯೂ ಬದುಕಿರಬಹುದೇನು? ಮಾಂಗಲ್ಯವನ್ನು ಇಲ್ಲಿ ಕಾಣ ಎಕ್ಕಡ ಗಿಡಕ್ಕೆ ಹಾಕಿ ನಾನು ಸಹ ಈ ಬಾವಿಯಲ್ಲಿ ಬಿಡುವೆನು. ಪರಮಾತ್ಮ, ಪತಿಯು ನನ್ನ ಪತಿಯವರ ಕೈಯಾರೆ ಕಂಡಿದ ಮಾಂಗಲ್ಯವನ್ನು ತೆಗೆಯುತ್ತಿರುವೆನು. ನಿನ್ನ ಮಾಯನ ಅರಿತವರಾದರೂ ಯಾರು ದೇವ? ಅರಿತವರಾದರೂ ಯಾರು? ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರ್ಯರೋ ಬಲ್ಲವರಾರ್ಯರೋ. ಪರಮಾತ್ಮ, ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರ್ಯರೋ. ಶನಿದೇವ ತಿಳಿದವರಾರ್ಯರೋ. ಮಕ್ಕಳಿರ ಅಯ್ಯೋ ಕನ್ನಡವೇ, ಅಯ್ಯೋ ಮಕ್ಕಳಿರ ಮಾತನಾಡಿ ಮಕ್ಕಳೇ. ಅಮ್ಮ
ದೇವರ ನೋಡಿ ನಗದೆ ಆಡಿಸಿ ನೀನವರ ನೋಡಿ ನಗದೆ ಪರಮಾತ್ಮ ಸೈರಿಸಲಾರೆ ದೇವ ಸೈರಿಸಲಾರೆ ಹರಿತವರ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರೋ ಸರಿದೇವ ತಿಳಿದವರಾರಿಗರೋ. ಇದೇನಿದು? ನನ್ನ ತಂಗಿಯು ಹೋದ ಮೇಲೆ ನನ್ನ ಮನಸ್ಸಿಗೆ ತುಂಬಾ ಕಳವಳ ಉಂಟಾಗಿರುವುದಲ್ಲ. ಇರಲಿ, ಅರಮನೆಯೊಳಗೆ ಹೋಗಿ ನೋಡುವೆನು. ಲಲಿತಾ, ಲಲಿತಾ, ಅರಣ್ಯದಿಂದ ನನ್ನ ತಂಗಿ ಹಾಗೂ ಮಕ್ಕಳನ್ನು ಕಳಿಸಿದಲ್ಲ, ಅವರು ಎಲ್ಲಿಗೆ ಹೋದರು? ಪ್ರಾಣೇಶ್ವರ, ಬೇಟೆನಾಡಿ ಬಹಳ ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಪ್ರಾಣೇಶ್ವರ. ಲಲಿತಾ, ಪ್ರಾಣೇಶ್ವರ, ನನ್ನ ತಂಗಿ ಮಕ್ಕಳು ಎಲ್ಲಿ ಹೋದರು ಮೊದಲು ಹೇಳು. ಹಾ, ಬೇಟೆನಾಡಿ ಆಯಾಸವಾಗಿರಲ್ಲವೇ, ಸ್ವಲ್ಪ ವಿಶ್ರಾಂತಿ ಪಡೆಯಬಹುದಲ್ಲವೇ? ನಿನ್ನ ತಂಗಿ ಮಕ್ಕಳು ಬಂದಿದ್ದರು, ಬಹಳ ಆದರದಿಂದ ಆಧರಿಸಿದನು. ಆದರೆ ನಿನ್ನ ತಂಗಿ ಏನು ಮಾಡಿದಳು ಗೊತ್ತೇ? ಏನು ಮಾಡಿದಳು? ನಾವು ಮಲಗಿರುವ ವೇಳೆಯನ್ನು ನೋಡಿ ನಮ್ಮ ಮನೆಯಲ್ಲಿರುವ ಒಡವೆ ವಸ್ತ್ರಗಳನ್ನು ಅಪರಿಸಿಕೊಂಡು ಎಲ್ಲಿಯೋ ಓಡಿ ಹೋಗಿರೋಳು ಪ್ರಾಣೇಶ್ವರ. ಏನು, ನನ್ನ ತಂಗಿಯು ಇಂತಹ ಕಾರ್ಯವನ್ನು ಮಾಡುವಳೆ? ಇಲ್ಲ ಇಲ್ಲ, ನಿನ್ನ ಟಕ್ಕು ಮಾತನ್ನು ನಾನು ಬಲ್ಲೆನು. ನಿನ್ನ ಬಿಳುಪು ಮಾತಿಗೆ ನಾನು ಬೆರಗಾತಕ್ಕವನಲ್ಲ. ನೀನು ನಿಜಾಂಶವನ್ನು ಹೇಳಿವೇ ಇಲ್ಲವೋ? ಪ್ರಾಣೇಶ್ವರ, ನನ್ನನ್ನೇ ಅಪೇಕ್ಷಿಸುತ್ತಿರುವಿರಾ? ಸುಸಂಗತ, ಇಲ್ಲಿ ಬಾ. ಇಲ್ಲಿ ನಡೆದಿರುವ ಸಂಗತಿಗಳೆಲ್ಲ ತಿಳಿಸರೆ ಸಿರಿ ಹೋಯಿತು. ಇಲ್ಲವಾದರೆ ನಿನ್ನನ್ನು ಶೂಲಕ್ಕೆ ಏರಿಸುವೆ. ಏನು ಹೇಳಿ? ಸ್ವಾಮಿ, ಸುಶೀಲಾ ದೇವಿಯರು ಮಂಚದ ಮೇಲೆ ಮಲಗಿದ್ದರು. ಆಗ ಮಳೆಯು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆಗ ಲಲಿತಾ ದೇವಿಯವರು ಬಂದು ಮಕ್ಕಳನ್ನು ಕರೆದುಕೊಂಡು ಬಂದು ಅಮ್ಮ ಅಮ್ಮ ಎನ್ನುತ್ತಿದ್ದರು. ಆಗ ನಾನು, ಅಮ್ಮ ಸುಶೀಲಾ ದೇವಿ, ಯಾರೋ ಬಂದಿರುವರು, ಅವರನ್ನು ಒಳಗಡೆ ಕರೆಯಲು ಅಪ್ಪಣೆಯನ್ನು ಕೊಡು ತಾಯಿ ಎಂದು ಹೇಳಿದೆನು ಸ್ವಾಮಿ. ಆಗ ಅಮ್ಮ ಕರೆದುಕೊಂಡು ಬಾರೆ ಒಳಗಡೆ ಎಂದು ಹೇಳಿದರು ಸ್ವಾಮಿ. ಮಕ್ಕಳು ಹಸುವಿನಿಂದ ಬಳಲುತ್ತಿದ್ದರು ಸ್ವಾಮಿ. ಏನಾದರೂ ಸ್ವಲ್ಪ ಅನ್ನವಾದರೂ ಕೊಡಬಾರದೆ ಎಂದರೆ ಅಮ್ಮ ನಿನ್ನ ಒಡ ಹುಟ್ಟಿದ ಮಗಳ ಎಂದು ನನ್ನನ್ನು ನಿರ್ಧಿಸಿದರು ಸ್ವಾಮಿ. ಆಗ ನೀವು ಬರುವ ದಾರಿಯಲ್ಲಿ ಕೆರೆಯೋ ಬಾವಿಯೋ ಸಿಗಲಿಲ್ಲವೇ, ನೀನು ನಿನ್ನ ಮಕ್ಕಳು ಬಿದ್ದು ಸಾಯುವುದಕ್ಕೆ ಎಂದು ನಿರ್ಧಿಸಿದರು ಸ್ವಾಮಿ. ಏನು ಈ ನಿಜ ಇಂತಹ ಕಾರ್ಯವನ್ನು ಮಾಡಿದಳೆ? ಮುಂದೇನಾಯ್ತು ಸಖಿ? ಚೆಲ್ಲಿದ ಅನ್ನವೆಲ್ಲ ತಲೆಯ ಮೇಲೆ ಇಟ್ಟಿಕೊಂಡು ಎಲ್ಲಿಗೋ ಹೊರಟಿ ಹೋದರು ಸ್ವಾಮಿ. ಆಹಾ, ಈ ವಿಚಾರವನ್ನು ಕೇಳಿ ನನ್ನ ಮೇಲೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತಾಗಿರೋದಲ್ಲ. ಛೇ ನೀಚಳೆ, ನನ್ನ ತಂಗಿ ಎಲ್ಲಿರೋದು ತಿಳಿದು ನಂತರ ನಿನಗೆ ತಕ್ಕ ಪರಾಶಿತ್ತವನ್ನು ಮಾಡುವೆನು. ನನ್ನ ತಂಗಿ ಹಾಗೂ ಮಕ್ಕಳು ಈ ಬಾವಿಯಲ್ಲೇನಾದರೂ ಬಿದ್ದರೆ ನೋಡಿ ತಿಳಿಸೋರಾಗಿ. ಪ್ರಭು, ಯಾರೋ ಈ ಬಾವಿಯೊಳಗೆ ಬಿದ್ದಿರೋರು ಪ್ರಭು. ಈ ನನ್ನ ತಂಗಿಯ ಮಕ್ಕಳ ಶವಗಳು ಈ ಬಾವಿಯಲ್ಲೇ ಬಿದ್ದಿರುವಲ್ಲ. ಮಂತ್ರಿಗಳೇ, ಈ ಶವಗಳನ್ನು ಹೊರತೆಗೆಯೋರಾಗಿ. ಸಹೋದರಿ, ಅಯ್ಯೋ ಮುದ್ದು ಕಂದಗಳಿರ, ನಿಮಗಿಂತ ಕಷ್ಟ ಬರಬಹುದೇ? ಸಹೋದರಿ ಸಹೋದರಿ, ತಂಗಿ ಅರಣವನ್ನಿದೆಯ ಸಹೋದರಿ. ಅರಣವನ್ನಿದೆಯ ತರಳರ ಪಾತ್ರೆಗೆ ಸಹೋದರಿ, ತರಳರ ಪಾತ್ರೆಗೆ ಪರಿತಪಿಸುತ್ತಲೀಗ ಸಹೋದರಿ.
ನನ್ನನ್ನು ಬಿಟ್ಟು ನೀನು ಪರಲೋಕ ಸೇರಿದ್ರ ಹಾ ಮುದ್ದು ಕಂದಗಳಿರ ನೀವು ನೀರಿನ ಪಾಲಾದಿರ ನಿನ್ನ ಪತಿಯಲ್ಲಿರುವರೋ ಕಾಣಲಲ್ಲ. ಘೋರಾರಣ್ಯದಲ್ಲಿ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿರಲ್ಲ. ಅಲ್ಲ, ತಂದೆ ಪಟ್ಟಣಕ್ಕೆ ಹೋದಳೋ ಇಲ್ಲವೋ ತಿಳಿಯದು. ಏನಾಗಿರುವರೋ ಕಾಣಲಿಲ್ಲ. ಆಹಾ, ಇದೇನಿದು? ಇಲ್ಲೇನೋ ತಳತಳಿಸುತ್ತಿರುವುದಲ್ಲ. ಓಹೋ, ಇದು ಮಾಂಗಲ್ಯ, ಇದು ನನ್ನ ಪತ್ನಿಯರೇ. ಹಾ ಪರಮಾತ್ಮ, ಎಲ್ಲಿರುವಳೋ ಏನಾಗಿರುವವೋ ತಿಳಿಯದೆ. ಹಾ ಸಹೋದರಿ, ನಿನ್ನ ಗತಿಯಾಗಿ ನಿನ್ನ ಪತಿಯಲ್ಲಿರೋನೋ ಕಾಣಲಲ್ಲ. ಇದೇನಿದು? ಆರ್ತಧ್ವನಿಯು ಕೇಳುತ್ತಿ ಬರುತ್ತಿರುವುದಲ್ಲ. ಇಲ್ಲೇನು ಆರ್ತಧ್ವನಿಯು ಕೇಳುತ್ತಿರುವುದು? ಯಾರಪ್ಪ ನೀನು? ಯಾರಾದರೇನಪ್ಪ? ನಾನೊಬ್ಬ ಪರದೇಶಿ. ಅಯ್ಯೋ, ಇಲ್ಲಿ ಸತ್ತು ಬಿದ್ದಿರುವ ಹೆಣಗಳು ಯಾವಪ್ಪ? ಅಯ್ಯ, ಏನೊಂದು ಹೇಳಲಿ. ಈಕೆಯು ನನ್ನ ತಂಗಿಯು, ಈ ಮಕ್ಕಳು ನನ್ನ ತಂಗಿಯ ಮಕ್ಕಳು. ಇವಳ ಪತಿಯು ಅರಣ್ಯದಲ್ಲಿ ಎಲ್ಲೋ ಬಿಟ್ಟು ಹೋದನಂತೆ. ನಾನು ಕಾಡಿಗೆ ಹೋಗಿದ್ದಾಗ ಬೇಟೆಗೆಂದು ಹೋಗಿದ್ದೆನು. ಆಗ ಇವರು ನನಗೆ ಸಿಕ್ಕಿ ನನ್ನ ಪಟ್ಟಣಕ್ಕೆ ಕಳುಹಿಸಿದನು. ನನ್ನ ಪಾಪಿ ಪತ್ನಿ ಆದಲು ಈಕೆಯನ್ನು ಸರಿಯಾಗಿ ಆಧರಿಸದೆ ಹಿಂಸಿಸಿದಕ್ಕಾಗಿ ಬಾವಿಯಲ್ಲಿ ಬಿದ್ದು ಸತ್ತಿರೋರಪ್ಪ, ಸತ್ತಿರುವರು. ಪರಮಾತ್ಮ. ಅಯ್ಯ, ಈಗ ಯಾರು? ಈಕೆ ಹೆಸರೇನು? ಈಕೆಯ ಪತಿ ಯಾರು? ಇವಳ ಪಟ್ಟಣ ಯಾವುದು? ಅಯ್ಯ, ಈಕೆ ಹೆಸರು ತಂಗಮ್ಮ. ತಂಗಮ್ಮ. ಈಕೆಯ ಪತಿ ಹೆಸರು ವಿಜಯಸಿಂಹರಾಜನು. ವಿಜಯಸಿಂಹರಾಜ. ಇವರದು ಕಾಶಿ ಪಟ್ಟಣ. ಪ್ರಾಣಕಾಂತೆ. ಅಯ್ಯೋ ವಿಜಯಸಿಂಹ, ನೋಡುವ ನನ್ನ ಮಕ್ಕಳೇ, ಸಹೋದರಿ. ಪ್ರಾಣಕಾಂತೆಯೇನೇನೋ ಮರಣವಾನ ಹೃದಯ. ಪ್ರಾಣಕಾಂತೆಯೇನೇನೋ ಮರಣವಾನ ಹೃದಯ. ಏನಾಗೈಯಲೀಗ ಅಳೋಲೆ ಮನೆಯೊಳೆ. ಪ್ರಾಣಕಾಂತೆಯೇನೀಗ
ಮಕ್ಕಳೇ ಕೈಯಲ್ಲಿ ಈಗ ಪ್ರಾಣವಾಗಿದೆ. ಈಗ ಕಾಂತೆ ಪ್ರಾಣಕಾಂತೆ, ನನ್ನನ್ನು ನಿಮ್ಮನ್ನು ಬಿಟ್ಟು ಗೋರಾಣದಲ್ಲಿ ಬಿಟ್ಟು ಬಂದೆನಲ್ಲ, ನಾನು ಖಂಡಿತವಾಗಿಯೂ ಜೀವಿಸಲಾರೆ. ನಾನು ಇದೇ ಬಾವಿಯಲ್ಲಿ ಬಿದ್ದು ನನ್ನ ಪ್ರಾಣವನ್ನು ನಿಜುವೆನು. ಹಾ ಪ್ರಾಣಕಾಂತೆ, ಹಾ ಜಯಸಿಂಹ, ನೀನು ಸಹ ಮರಣವನ್ನು ಹೊಂದಿದೆಯಾ? ನಿನ್ನಂತಹ ಭಾವನನ್ನು, ತಂಗಮ್ಮನನ್ನು, ಮಕ್ಕಳನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ಸಹ ಈ ಬಾವಿಯಲ್ಲೇ ಬಿದ್ದು ಪ್ರಾಣವನ್ನು ಕಳೆದುಕೊಂಡವನು, ಪ್ರಾಣವನ್ನು ಕಳೆದುಕೊಂಡವನು. ರಕ್ಷಿಸುವ ನಾನಿವರ ನಲ್ಲರಾಜರೇ, ಯಾರು ನೀವು? ರಕ್ಷಿಸುವೆ ನಾನಿವರ ಮೃಜುವಂಗರಿರು ನುಡುಗರಿರು ನೀನು. ನಲ್ಲರಾಜರೇ, ನಿಲ್ಲು ನಿಲ್ಲು, ದುಡುಕಬೇಡ. ಛೆ, ಯಾರು ನೀವು? ನನ್ನನ್ನು ತಡೆಯುವರು? ನಾನು ಶನಿದೇವರು. ನಮಗೆ ಯಾರಾದರೇನಂತೆ? ನಾನು ಈ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಬಿಡುವೆನು, ಪ್ರಾಣವನ್ನು ಬಿಡುವೆನು. ಅಯ್ಯೋ! ನನ್ನ ದಾರಿ ನೀಡುವುದು ಹೊರಡವರಾಗಿ. ಇದೇನು ಸರಿ ದೇವ, ಹೀಗೆ ಜಗಳ ಮಾಡುತ್ತಿರುವಿರಲ್ಲ, ಕಾರಣವೇನು ತಿಳಿಸು. ಜಗಳವೇನು ಇಲ್ಲ ನಾರದರೆ, ನಾನು ನಿಮಗೆ ಹಿಂದೆ ವಾಗ್ದಾನ ಮಾಡಿದಂತೆ ಈ ನಲ್ಲತಂಗಾದೇವಿ ಆ ವಿಜಯಸಿಂಹನಿಗೂ ಸತ್ಯ ಪರೀಕ್ಷೆಯನ್ನು ಮಾಡಲು ಹೋಗಿ ಅವರೆಲ್ಲರೂ ನನ್ನ ಕೋಪಾಗ್ನಿ ಜ್ವಾಲೆಯನ್ನು ತಾಳಲಾರದೆ ಈ ಬಾವಿಯಲ್ಲಿ ಬಿದ್ದು ಮೃತ್ಯು ಹೊಂದಿರುವರು. ಈಗ ಈ ನಲ್ಲರಾಜನು ಸಹ ಈ ಬಾವಿಯಲ್ಲಿ ಬಿದ್ದು ಮೃತ್ಯು ಹೊಂದಲು ಹೋಗುತ್ತಿರುವನು. ನಾನು ಅವನನ್ನು ತಡೆದಿರುವೆ. ಸರಿದೇವ, ನಿನ್ನ ಪ್ರತಿಜ್ಞೆ ಏನಾಯಿತು? ಇವರು ಸತ್ಯವನ್ನು ಕೆಡಿಸಿದೆ ಅಷ್ಟೇ. ಹೌದು ನಾರದರೆ, ನೀವು ಹೇಳಿದ ಮಾತು ನಿಶ್ಚಯ. ಇವರು ಮಹಾಸತ್ಯವಂತರು. ಇವರಿಗೆ ಎಷ್ಟೇ ಅಮೋಘವಾದ ಕಷ್ಟಗಳನ್ನು ಕೊಟ್ಟರೂ ಸತ್ಯವನ್ನು ಎಳ್ಳಿನಷ್ಟು ಬಿಡಲಿಲ್ಲ. ಮಹಾದೇವ, ನಾರದರೆ, ನನ್ನ ಅಪರಾಧವನ್ನು ಕ್ಷಮಿಸಿ ಇವರಿಗೆ ಪ್ರಾಣದಾನ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಹಾದೇವ, ಈ ಕಾರ್ಯವು ತ್ರಿಮೂರ್ತಿಗಳಲ್ಲದೆ ನಮ್ಮಿಂದ ಸಾಧ್ಯವಿಲ್ಲ. ನಾವೆಲ್ಲರೂ ಕುಳಿತು ಅವರನ್ನು ಧ್ಯಾನಿಸೋಣ. ಹಾಗೆ ಆಗಲಿ ನಾರದರೆ. ಓಂ ನಮೋ ನಮೋ ನಾರಾಯಣ. ಓಂ ನಮೋ ನಮೋ ನಾರಾಯಣ. ಓಂ ನಮೋ ನಮೋ ಬ್ರಹ್ಮದೇವ. ನಾರದರೆ ಮತ್ತು ನಲ್ಲರಾಜರೇ, ನೀವು ಪ್ರಾರ್ಥಿಸುವ ವಿಷಯ ತಿಳಿಯಿತು. ಈ ನಲ್ಲತಂಗಮನನ್ನು ವಿಜಯಸಿಂಹನು ಮಹಾಸತ್ಯವಂತರು, ನೀವೇ ಅವರಿಗೆ ಸೋತಂತಾಯಿತು. ಚಿಂತಿಸಬೇಡಿ. ಎಲೆ ಶನಿ ಮಹಾತ್ಮನೇ, ಚಿಂತಿಸಬೇಡ. ಎಲೆ ಚತುರ್ಮುಖ ಬ್ರಹ್ಮನೇ, ನೀನು ಇವರ ಮೇಲೆ ಮಂತ್ರಪೂರಿತ ಜಲಬಿಂದವನ್ನು ಹಾಕಿ ಇವರನ್ನು ಬದುಕಿಸು.
ಪತಿವ್ರತ ಶಿರೋಮಣಿಯಾದ ತಂಗಾದೇವಿ, ನಿನ್ನ ದುಃಖವನ್ನು ಬಿಡು. ಇಂದಿಗೆ ನಿಮ್ಮ ಕಷ್ಟಗಳು ನಿವಾರಣೆಯಾಗುವುದು. ನೀವು ಚಿಂತಿಸಬೇಡಿರಿ. ವಿಜಯಸಿಂಹರಾಜ, ಶನಿದೇವರು ನಿಮ್ಮ ನಡೆದು ಕಷ್ಟ ಕೊಟ್ಟನೆಂದು ನೀವು ಚಿಂತಿಸಬೇಡಿ. ಸಮಾಧಾನವನ್ನು ತಂದುಕೊಂಡು ಎಂದಿನಂತೆ ಬಾಳಿರಿ. ಅಮ್ಮ ಪತಿವ್ರತ ಶಿರೋಮಣಿಯಾದ ಗಂಗಾದೇವಿಯೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರಗಳನ್ನು ಕೇಳಿಕೋ. ಆತ್ಮ ನಮಗೆ ಕೊಟ್ಟಂತಹ ಕಷ್ಟವನ್ನು ನನ್ನ ಬಾರಿ ಕೊಡಬಾರದೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆವು ದೇವ. ಹಾಗೆ ಶನಿವಾರದಂದು ಯಾರು ನನ್ನನ್ನು ಭಯಭಕ್ತಿಗಳಿಂದ ಪೂಜಿಸುವರು ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವೆನು. ಯಾರು ನನ್ನನ್ನು ಹೀನ ಮನೋಭಾವದಿಂದ ತಿರಸ್ಕರಿಸಿ ನುಡಿಯುವರೋ ಅಂತಹ ಮದಾಂಧರಿಗೆ ಅನೇಕ ವಿಧವಾದ ಕಡು ಕಷ್ಟಗಳನ್ನು ಕೊಟ್ಟು ಕಾಪಾಡುವೆನು, ಕಾಡಿಸುವೆನು. ನೀವಿನ್ನು ನಿಮ್ಮ ರಾಜ್ಯಗಳಿಗೆ ತೆರಳಿ ಸಂತೋಷದಿಂದ ರಾಜ್ಯಭಾರ ಮಾಡಿ. ನಿಮಗೆ ಬೇಕಾದ ವರಗಳನ್ನು ಕೇಳಿ ಈಗಲೇ ಕೊಡುವೆನು. ನೀನು ಕೊಟ್ಟಂತ ಭಾಗ್ಯವನ್ನು ಇದ್ದು ಹೇರುವುದು ಇದ್ದು ಹೇರುವುದು. ಭಕ್ತಿಗೆ ಮೆಚ್ಚಿರುವುದು. ನೀವಿನ್ನು ನಿಮ್ಮ ರಾಜ್ಯಗಳಿಗೆ ತೆರಳಿ ಸಂತೋಷದಿಂದ ರಾಜ್ಯಭಾರವನ್ನು ಮಾಡಿ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಕಾಕವಾಹನ ಶನಿದೇವ, ಕಾಕವಾಹನ ಶನಿದೇವ. ನಮ್ಮ ಕಾಡಿಸಬೇಡವೋ ಮಹದೇವ, ನಮ್ಮ ಕಾಡಿಸಬೇಡವೋ ಮಹದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹದೇವ. ಸಂದಯು ನೀನೇ ಶನಿದೇವ, ಸಂದಯು ನೀನೇ ಶನಿದೇವ. ತಾಯಿಯು ನೀನೇ ಮಹದೇವ, ತಾಯಿಯು ನೀನೇ ಮಹದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಆಪತ್ಪಾಂಡವ ಶನಿದೇವ, ಆಪತ್ಪಾಂಡವ ಶನಿದೇವ, ಆಪತ್ಪಾಂಡವ ಶನಿದೇವ. ಅನಾಥ ರಕ್ಷಕ ಮಹದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹದೇವ. ಕರ್ಪೂರಧಾರತಿ ಶನಿದೇವ, ಕರ್ಪೂರಧಾರತಿ ಶನಿದೇವ. ನಿನಗೆ ಭಕ್ತಿಯಿಂದ ಬೆಳಗುವೆ ಮಹದೇವ, ನಿನಗೆ ಭಕ್ತಿಯಿಂದ ಬೆಳಗುವೆ ಮಹದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹದೇವ. ಜೈ ವಿರಾರಮಣ ಗೋವಿಂದ, ಶ್ರೀ ಶನಿದೇವರ ಪಾದಾರವಿಂದ ಗೋವಿಂದ, ಆಂಜನೇಯ ಗೋವಿಂದ. ಬಲೋ ಮಹಾತ್ಮತೆ ಕೆ, ಶ್ರೀ ಬಸವೇಶ್ವರ ಕುಮಾರವೇಶ್ವರ ಬಿಡಲೇಕೆ. ಏನೇ ಬರಲಿ ಏನೇ ಬರಲಿ, ಒಂದೇ ಒಂದೇ